ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ಕರ್ನಾಟಕದ ಕೈಗಾರಿಕೆಗಳು ಎಂಬಂತಹ ಚಾಪ್ಟರ್ ಇಂದ ಸಿದ್ಧ ಉಡುಪಿನ ಪಾರ್ಕ್ ಸ್ಥಾಪನೆಯ ಉದ್ದೇಶವೇನು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಓಕೆನಾ? ಟೆಕ್ಸ್ಟೈಲ್ ಪಾರ್ಕ್. ಕರ್ನಾಟಕದಲ್ಲಿ ಜವಳಿ ಉದ್ಯಮದ ಪರಿಸ್ಥಿತಿಯನ್ನ ಸುಧಾರಿಸಲು ಸುವರ್ಣ ಜವಳಿ ನೀತಿ ಎಂಬ ಯೋಜನೆಯನ್ನ ಜಾರಿಗೆಗೊಳಿಸಲಾಯಿತು. ಓಕೆನಾ? ಸುವರ್ಣ ಜವಳಿ ನೀತಿ 2008ರಿಂದ 13 ಎಂಬ ಯೋಜನೆಯನ್ನ ಜಾರಿಗೊಳಿಸಲಾಯಿತು. ಈ ಯೋಜನೆಯ ಉದ್ದೇಶ ಏನು ಮಕ್ಕಳೇ? ಜವಳಿ ಉದ್ಯಮದ ಪರಿಸ್ಥಿತಿಯನ್ನ ಸುಧಾರಿಸುವುದು. ಈ ಯೋಜನೆಯ ಅಡಿಯಲ್ಲಿ 11 ಜಿಲ್ಲೆಗಳಲ್ಲಿ ಸಿದ್ಧ ಉಡುಪಿನ ಪಾರ್ಕ್ಗಳನ್ನ ಸ್ಥಾಪಿಸಲಾಯಿತು. ಸೊ ಈ ಪಾರ್ಕ್ ಸ್ಥಾಪನೆಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಸ್ಥಳೀಯರ ಬೇಡಿಕೆ ಪೂರೈಸುವುದು. ಆಪ್ಷನ್ ಬಿ, ಜನರಿಗೆ ಉದ್ಯೋಗ ಕಲ್ಪಿಸುವುದು. ಆಪ್ಷನ್ ಸಿ, ವಿದೇಶಗಳಿಗೆ ರಫ್ತು ಮಾಡುವುದು. ಆಪ್ಷನ್ ಡಿ, ಜವಳಿ ಉದ್ಯಮ ಬೆಳೆಸುವುದು. ಜವಳಿ ಉದ್ಯಮ ಬೆಳೆಸುವುದು ಸುವರ್ಣ ಜವಳಿ ನೀತಿ ಯೋಜನೆಯ ಮುಖ್ಯ ಉದ್ದೇಶ. ಸೊ ಈ ಯೋಜನೆಯ ಅಡಿಯಲ್ಲಿ ಸ್ಥಾಪಿಸಿರುವ 11 ಜಿಲ್ಲೆಗಳಲ್ಲಿ ಸ್ಥಾಪಿಸಿರುವಂತಹ ಸಿದ್ಧ ಉಡುಪಿನ ಪಾರ್ಕ್, ಇದರ ಉದ್ದೇಶ ಏನು ಅಂತಂದ್ರೆ ಇವುಗಳ ಉತ್ಪನ್ನಗಳನ್ನ ವಿದೇಶಗಳಿಗೆ ರಫ್ತು ಮಾಡುವುದು. ಓಕೆನಾ? ಈಗಾಗಲೇ ಬಟ್ಟೆಗಳ ರಫ್ತಿನಲ್ಲಿ ಕರ್ನಾಟಕವು ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ ಮಕ್ಕಳೇ. ಓಕೆ, ದೊಡ್ಡಬಳ್ಳಾಪುರ, ಆನೇಕಲ್, ಬೆಳಗಾವಿ, ಮೈಸೂರು, ರಾಮನಗರಗಳಲ್ಲಿ ಇಂತಹ ಪಾರ್ಕ್ಗಳನ್ನ ಸ್ಥಾಪನೆ ಮಾಡಲಾಗಿದೆ. ಓಕೆನಾ? ಥ್ಯಾಂಕ್ ಯು.